ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಅಂದರೆ ಆಗಸ್ಟ್ 19, 2020ರಲ್ಲಿ ನಡೆದಿರುವಂತಹ ಒಂದಿಷ್ಟು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೋಡ್ತಾ ಹೋಗೋಣ. ಇವುಗಳು ನಮಗೆ VAO, KPSC, ಬ್ಯಾಂಕಿಂಗ್ ಅಂತಹ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಕರ್ನಾಟಕ ಸಚಿವ ಸಂಪುಟದಲ್ಲಿ ಖಾತೆ ಪುನರ್ವಿಂಗಡಣೆ. ಅಂದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನಿದಾರಲ್ಲ, ಅವರು ಕಾನೂನು ಅಂದರೆ ಲಾ ಖಾತೆಯನ್ನು ತಮ್ಮದೇ ಉಳಿಸ್ಕೊಂಡಿದ್ದಾರೆ. ಹಾಗೆಯೇ ಕೃಷ್ಣ ಬೈರೇಗೌಡರ ಅಂತ ಏನಿದಾರಲ್ಲ, ಅವರಿಗೆ ಸಂಸತ್ತಿನ ವ್ಯವಹಾರಗಳು ಅಂದರೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಖಾತೆಯನ್ನು ಅವರಿಗೆ ನೀಡಿದ್ದಾರೆ. ಇದು ಮೊದಲ ಒಂದು ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನು, KPSC ಅಕ್ರಮ ಪ್ರಕರಣ ಅಂದರೆ ಏನು, ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆಯಲ್ಲ, ಆ ಒಂದು ನೇಮಕಾತಿಯಲ್ಲಿ ಅಕ್ರಮಣ ಉಂಟಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಾಗಿದೆ ಅಂತ ಅಂದರೆ ಶೋಧ ನಡೆಸಿದ್ದಾರೆ. ಓಕೆ, ಇದು ಎರಡನೇ ಪಾಯಿಂಟ್ ಬಂತು. ಮೂರನೇ ಪಾಯಿಂಟ್ ಏನು ಅಂದರೆ ಬೆಂಗಳೂರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಟ್ಟಬೇಕು ಅಂಥೇಳಿ ಒಂದು ಯೋಜನೆಯನ್ನು ಮಾಡಿರ್ತಾರೆ. ಅಂಥ ಯೋಜನೆಯಲ್ಲಿ ಏನಾಗಿರುತ್ತೆ ಅಂತ ಅಂದರೆ ದಕ್ಷಿಣ ಬೆಂಗಳೂರು, ರಾಮನಗರ ಭಾಗದಂತಹ ರೈತರು ಏನು ಮಾಡಿದ್ದಾರೆ, ಆ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾಲ್ಕನೇ ಪಾಯಿಂಟ್ ಏನು ಅಂದರೆ ಭಾರೀ ಮಳೆ ಎಚ್ಚರಿಕೆ. ಭಾರತದ ಹಲವು ರಾಜ್ಯಗಳಿಗೆ ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಆಮೇಲೆ ಬೆಂಗಳೂರು ವಿದ್ಯುತ್ ವ್ಯತ್ಯಯ ಅಂದರೆ KPTCL ನಿರ್ವಹಣಾ ಕಾಮಗಾರಿ ನಡೀತಾ ಇದೆ. ಆ ಒಂದು ಕಾಮಗಾರಿ ಬೆಂಗಳೂರಿನಲ್ಲಿ ನಡೀತಾ ಇದ್ದಿದ್ದರಿಂದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಈ ಒಂದು ಕಾಮಗಾರಿಯಿಂದಾಗಿ. ಅದಾದಮೇಲೆ ಆರನೇದ್ದೇನು ಅಂತಂದರೆ ಪಾಯಿಂಟು, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಇದೆಲ್ಲರೂ ಗೊತ್ತಿರತಕ್ಕಂಥದ್ದು. ಹಣಕಾಸು ಸಚಿವೆ ಯಾರು? ನಿರ್ಮಲಾ ಸೀತಾರಾಮನ್. ಇವರೇನು ಅಂತ ಅಂದರೆ ಈಗ ZEN ಬ್ಯಾಂಕಿಂಗ್ ಏನಿದೆಯಲ್ಲ, ಇದ್ರ ಕುರಿತು ಸಾರ್ವಜನಿಕ ವಲಯಗಳಲ್ಲಿ ಬ್ಯಾಂಕ್ಗಳ ಮುಖ್ಯಸ್ಥರೊಂದಿಗೆ ಒಂದು ಸಭೆಯನ್ನು ನಡೆಸಿದರು. ಯುವ ಜನರಿಗೆ ಅನುಗುಣವಾಗಿರ್ತಕ್ಕಂತಹ ಬ್ಯಾಂಕ್ ಸೇವೆಗಳನ್ನು ಬಗ್ಗೆ ಚರ್ಚಿಸಿದರು. ಅಂದರೆ ಅವರಿಗೆ ಒಂದಿಷ್ಟು ಯುವ ಜನರಿಗೆ ಅನುಗುಣವಾಗ್ತಕ್ಕಂತಹ ಬ್ಯಾಂಕಿಂಗ್ ಸೇವೆಗಳನ್ನು ಕೊಡಬೇಕು ಅನ್ನೋದ್ರ ಕುರಿತು ಏನು ಮಾಡಿದ್ದಾರೆ, ಇವರು ಬ್ಯಾಂಕಿಂಗ್ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ದಾರೆ ಅಥವಾ ಸಭೆಯನ್ನು ನಡೆಸಿದ್ದಾರೆ. ಚೀನಾದ ವಿದೇಶಾಂಗ ಸಚಿವ ವಾಂಗಿ. ಚೀನಾದ ವಿದೇಶಾಂಗ ಸಚಿವ ಯಾರು? ವಾಂಗಿ. ಇವ್ರು ಏನು ಮಾಡಿದ್ದಾರೆ ಅಂದರೆ ಆಗಸ್ಟ್ 19, 20ರಂದು ದಕ್ಷಿಣ ಕೊರಿಯಾಗೆ ಪ್ರವಾಸವನ್ನು ಆರಂಭಿಸಿದರು. ಉಭಯ ದೇಶಗಳ ಸಂಬಂಧ ಹಾಗೂ ಪ್ರಾದೇಶಿಕ ಭದ್ರತೆ ಕುರಿತು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಉಭಯ ದೇಶಗಳ ಸಂಬಂಧವಾಗಿರ್ಬೋದು ಹಾಗೂ ಪ್ರಾದೇಶಿಕ ಭದ್ರತೆಯನ್ನು ಕುರಿತು ಚರ್ಚೆಯನ್ನು ನಡೆಸಬೇಕು ಅನ್ನೋದೇ ಅವರ ಒಂದು ಗುರಿಯಾಗಿದೆ. ಅದಾದಮೇಲೆ UAE ಮೀನ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಅಂದರೆ UAE ಕ್ಷಿಪಣಿ ಬೆದರಿಕೆ. 18-19 ಆಗಸ್ಟ್ 2026ರಂದು ಏನಾಗಿದೆ ಅಂದರೆ UAE ರಕ್ಷಣಾ ಸಚಿವಾಲಯವು ಇರಾನ್ನಿಂದ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಪತ್ತೆ ಹಚ್ಚಿದೆ ಎಂದು ತಿಳಿಸಿದರು. ಓಕೆ, ಒಂದು ಕ್ಷಿಪಣಿ UAE ಪ್ರಾದೇಶಿಕ ಸಮುದ್ರದ ಹೊರಗೆ ಬಿದ್ದಿದೆ, ಇನ್ನೊಂದು UAE ಪ್ರಾದೇಶಿಕ ಜಲದೊಳಗೆ ಅಥವಾ ಜಲ ಪ್ರದೇಶದೊಳಗೆ ಬಿದ್ದಿದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸ್ತಾರೆ. ಈ ಒಂದು ಇದರಲ್ಲಿ ಹೆಂಗೆ ಕ್ವಶನ್ ಕೇಳ್ಬೋದು ಅಂತ ಅಂದರೆ, ಆಗಸ್ಟ್ 2026ರಲ್ಲಿ ಕ್ಷಿಪಣಿ ಬೆದರಿಕೆ ಹಿನ್ನೆಲೆಯಲ್ಲಿ ಯಾವ ದೇಶವು ಇರಾನ್ನೊಂದಿಗೆ ಎಲ್ಲ ವ್ಯಾಪಾರ ಮತ್ತು ಹಣಕಾಸು ವ್ಯವಹಾರಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತು? ಆಪ್ಷನಲ್ಲಿ ಕತಾರ್ ಕೊಡ್ಬೋದು, ಸೌದಿ ಅರೇಬಿಯಾ ಕೊಡ್ಬೋದು, UAE, ಕುವೈತ್. ಆಪ್ಷನ್ UAE ಆಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋದಾದರೆ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ. ಇದರ ಹೆಸರೇ ಜಾರಿ ನಿರ್ದೇಶನ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್. KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪಾರ್ಲಿಮೆಂಟರಿ ಅಫೇರ್ಸ್ ಅಂತ ಅಂದರೆ ಸಂಸತ್ತಿನ ವ್ಯವಹಾರಗಳು. ಲಾ ಮೀನ್ಸ್ ಲಾ ಪೋರ್ಟ್ಫೋಲಿಯೋ ಮೀನ್ಸ್ ಕಾನೂನು ಖಾತೆ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.